ಪ್ರೀಮಿಯರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಒಂದು ರೀತಿ ವ್ಯೂವರ್ಸ್ ಚಾಯ್ಸ್ ಅಂತ ಹೇಳ್ತಾ ಹೋಗ್ಬೋದು. ಐ ಥಿಂಕ್ ಭಾನುಪ್ರಕಾಶ್ ಅವರು ಕೇಳಿದರು ETF ಅಲ್ಲಿ ಯಾವ್ಯಾವುದು ಒಂದು ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ, ಟಾಪಿಂದ ತುಂಬ ಕರೆಕ್ಷನ್ ಆಗಿ ಸಿಗ್ತಾ ಇದೆ, ಅದನ್ನ ಹೇಗೆ ಐಡೆಂಟಿಫೈ ಮಾಡೋದು, ಯಾವ ರೀತಿಯಾಗಿ ನೋಡೋದು ಅಂತ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅನಿಸ್ತಾ ಹೋಯಿತು ನನಗೂ ಕೂಡ. ಅದಕ್ಕೋಸ್ಕರ ಇವತ್ತು ETF ಮೊದಲಕ್ಕೆ ಈ ಮ್ಯೂಚುವಲ್ ಫಂಡ್ಗೂ ಮತ್ತು ETFಗೂ ಡಿಫ್ರೆನ್ಸ್ ಯಾರಿಗಾರು ಗೊತ್ತಿಲ್ಲ ಅಂತಂದರೆ ಒಂದು ಡೆಡಿಕೇಟೆಡ್ ವಿಡಿಯೋ ಇದೆ, ಮ್ಯೂಚುವಲ್ ಫಂಡಿಗೂ ETFಗೂ ವ್ಯತ್ಯಾಸ ಏನು ಅಂತ. ಇದೇ ಪ್ರೀಮಿಯರ್ ಪ್ಲೇಲಿಸ್ಟಲ್ಲಿ ಬಂದಿತ್ತು, ಐ ಬಟನಲ್ಲಿ, ಜೊತೆಗೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಮ್ಯೂಚುವಲ್ ಫಂಡ್ ಕಂಪ್ಯಾರಿಸನ್ ಅಂತ ನೋಡ್ತಾ ಹೋಗೋದಾದ್ರೆ ಮೇಯ್ನ್ ಆಗಿ ETF ಅಲ್ಲಿ ನಮಗೆ ಲೈವ್ ಮಾರ್ಕೆಟ್ ಟೈಮಲ್ಲೂ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ, ವಿಡ್ರಾ ಮಾಡೋದಕ್ಕೆ ಅವಕಾಶ ಇರುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲಾದರೆ ದಿನದ ಎಂಡಿಗೆ ಏನು ಬರುತ್ತೋ ಅಲ್ಲಿ ತನಕ ನಾವು ಕಾಯಬೇಕಾಗುತ್ತೆ. ಜೊತೆಗೆ ಎಕ್ಸ್ಪೆನ್ಸ್ ರೇಷಿಯೋನು ಕೂಡ ETF ಅಲ್ಲಿ ಕಡಿಮೆ ಇರುತ್ತೆ. ಹಾಗಂತ ಮ್ಯೂಚುವಲ್ ಫಂಡನ್ನೆಲ್ಲ ನಿಲ್ಲಿಸಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಕೆಲವೊಂದು ಅಡ್ವಾಂಟೇಜಸ್ಗಳಿದೆ ETF ಅಲ್ಲಿ, ಅದನ್ನ ಡೆಡಿಕೇಟೆಡ್ ವಿಡಿಯೋದಲ್ಲಿ ನಾವು ಮಾತಾಡಿದ್ವಿ. ಹಾಗಾದರೆ ETFಗಳು ಯಾವ್ದಿದೆ, ಉದಾಹರಣೆಗೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಯಾವ್ಯಾವ್ದು ETF ಇದೆ ಅಂತ ನಾನು ಹೇಗೆ ತಿಳ್ಕೊಳೋದು ಅನ್ನೋದಾದರೆ, ನೀವು NSEindia.com ವೆಬ್ಸೈಟಿಗೆ ಬಂದರೆ ಹೋಮ್ ಪೇಜಲ್ಲಿ ಇಲ್ಲಿ ನೋಡಿ ಮಾರ್ಕೆಟ್ ಡೇಟಾ ಅಂತ ಕಾಣಿಸ್ತಾ ಇರುತ್ತೆ. ಆ ಮಾರ್ಕೆಟ್ ಡೇಟಾ ಅನ್ನೋ ಸೆಕ್ಷನಲ್ಲಿ ಬಂದರೆ ಇಲ್ಲಿ ಈಕ್ವಿಟಿ ಆ್ಯಂಡ್ SME ಮಾರ್ಕೆಟ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಎಲ್ಲ ಆಪ್ಷನ್ಗಳು ಸಿಗುತ್ತೆ. ಈಕ್ವಿಟಿ ಸ್ಟಾಕು, ಸೆಟಲ್ಮೆಂಟು, SME ಮಾರ್ಕೆಟು, SGB ಈಗ ಪಾಸ್ ಮಾಡಿದ್ದಾರೆ. ಅದೇ ರೀತಿ ಕೊನೆಗೆ ನೋಡಿ ಇಲ್ಲಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ ಇದೆ, ಅದನ್ನ ETF ಅಂತ ಕರಿತೀವಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಓವರ್ ಆಲ್ ಯಾವ್ಯಾವ್ದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಇದೆಯೋ ಅದಷ್ಟು ನೀವು ತೊಗೊಂಡು ಹೋಗ್ಬೋದು ಒಂದೇ ಪಟ್ಟಿ ಲಿಸ್ಟು, ಅಥವಾ ಗೋಲ್ಡ್ ರಿಲೇಟೆಡ್ ಸ್ಪೆಸಿಫಿಕ್ ಆಗಿ, ನಿಫ್ಟಿ ರಿಲೇಟೆಡ್ ಸ್ಪೆಸಿಫಿಕ್ ಆಗಿ ಎರಡೇ ಫಿಲ್ಟರ್ ಕೊಟ್ಟಿರೋದು. ಬಟ್ ಈ ಕೊಟ್ಟಿರುವಂಥ ಎಕ್ಸ್ಚೇಂಜ್ ಫಂಡಲ್ಲಿ ಸಿಲ್ವರ್ದು, ಬೇರೆ ಆಟೋದು, ಬೇರೆ ಇಂಡೆಕ್ಸ್ ವೈಸ್ ಏನೇನಿರುತ್ತೆ ಕಮಾಡಿಟಿದು ಎಲ್ಲದ್ರದ್ದು ಕೂಡ ಇದೆ. ಸರಿಸುಮಾರು ನೀವು ಇಲ್ಲಿ ನೋಡ್ತಾ ಇರೋ ಹಾಗೆ ಒಟ್ಟು 186 ಅಡ್ವಾನ್ಸಲ್ಲಿದೆ, 69 ಕ್ಲೋಸಲ್ಲಿದೆ ಅಂತ ಹೇಳ್ತಾರೆ. ಅಂದರೆ ಹೆಚ್ಚು ಕಮ್ಮಿ ಒಂದು 250ಕ್ಕಿಂತ ಹೆಚ್ಚು ETFಗಳು ಬರೀ NSEನಲ್ಲೇ ಅವೈಲೇಬಲ್ ಇದೆ. ಈ ಡೇಟಾನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಡೌನ್ಲೋಡ್ ಅನ್ನೋ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸೆಲ್ ಫಾರ್ಮೆಟಲ್ಲಿ ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡ್ ಆಗಿದ್ದ ಶೀಟಲ್ಲಿ ನಾನೊಂದಿಷ್ಟು ಮಾರ್ಪಾಡುಗಳನ್ನು ಮಾಡಿದ್ದೀನಿ, ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಯಾವ್ದು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತ ಅದನ್ನು ನೋಡ್ಕೊತ ಬರೋಣ. ನೋಡಿ, ಈ ಡೇಟಾನ ನಾನು ತೆಗೆದಿದ್ದೀನಿ. ಇಲ್ಲಿ ಮೊದಲನೇದಾಗಿ ಹೆಡ್ಲೈನ್ಗಳನ್ನು ನಾನು ಹೈಲೈಟ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ನಿಮಗೆ ಸುಮಾರು ಇನ್ಫಾರ್ಮೇಷನ್ಗಳು ಸಿಗುತ್ತೆ. ಓಪನ್, ಹೈ, ಲೋ, ಕ್ಲೋಸ್, ಬೇರೆ ಸ್ಟಾಕಲ್ಲಿ ಯಾವ ರೀತಿ ಸಿಗುತ್ತೋ ಅದೇ ರೀತಿ ತೋರಿಸುತ್ತೆ. ಲಾಸ್ಟ್ ಟ್ರೇಡೆಡ್ ಪ್ರೈಸ್ ಎಷ್ಟಿದೆ ಅಂತ ತೋರಿಸುತ್ತೆ. ಪರ್ಸೆಂಟೇಜ್ ಚೇಂಜ್ ಎಷ್ಟಾಗಿದೆ ಒಂದು ದಿನದಲ್ಲಿ, ಅದೇ ರೀತಿಯಾಗಿ 30 ಡೇಸಲ್ಲಿ ಎಷ್ಟು ಚೇಂಜ್ ಆಗಿದೆ, 365 ಡೇಸಲ್ಲಿ ಎಷ್ಟು ಚೇಂಜ್ ಆಗಿದೆ, ಎಲ್ಲದೂ ಇದೆ ಅಲ್ವಾ. ಸೊ ಈಗ ಮೊದಲನೇದಾಗಿ ETF ಅಂತ ನಾವು ಗಣನೆಗೆ ತೊಗೊತಾ ಇದ್ದೀವಿ ಅಂತಂದರೆ ಇಂಪಾರ್ಟೆಂಟ್ ಆಗಿರೋ ಪ್ಯಾರಾಮೀಟರ್ ಯಾವುದು ಹೇಳಿ, ವಾಲ್ಯೂಮ್. ಯಾಕೆಂದರೆ ಅಲ್ಲಿ ವಾಲ್ಯೂಮ್ ಇರಬೇಕು, ಲಿಕ್ವಿಡಿಟಿ ಇರಬೇಕು. ನೀವು ತಗೋಬೇಕು ಅಂತಂದಾಗ ಅಲ್ಲಿ ಸೆಲ್ ಮಾಡೋರು ಇರಬೇಕು, ನೀವು ಸೆಲ್ ಮಾಡ್ತೀನಿ ಅಂತ ಹೋದಾಗ ಅಲ್ಲಿ ಬೈ ಮಾಡೋರು ಇರಬೇಕು. ಇಲ್ಲ ಅಂತಂದರೆ ETFಗಳು ಪ್ರೈಸ್ಗಳು ತುಂಬ ವೇರಿಯೇಷನ್ ಆಗುತ್ತೆ, ನೀವು ಸ್ಟಕ್ ಆಗಿಬಿಡ್ತೀರಾ ETF ಅಲ್ಲಿ. ಸೊ ಹಾಗಾಗಿ ಈ ವಾಲ್ಯೂಮ್ ಅನ್ನೋ ಕಾಲಮ್ ಇದೆ ನೋಡಿ, ಆ ವಾಲ್ಯೂಮ್ ಕಾಲಮ್ನ ನಾವೇನು ಮಾಡ್ತಾ ಹೋಗ್ಬೋದು, ಒಂದು ಲಾರ್ಜೆಸ್ಟ್ ಇಂದ ಸ್ಮಾಲೆಸ್ಟ್ಗೆ ನಾವು ಸಾರ್ಟ್ ಮಾಡ್ಕೊತ ಹೋಗ್ಬೋದು. ಆ ರೀತಿ ಸಾರ್ಟ್ ಮಾಡ್ಕೊಂಡ್ರೆ ನಮಗೆ ಅತ್ಯಂತ ಹೈಯೆಸ್ಟ್ ವಾಲ್ಯೂಮ್ ಇರೋದು, ಎಗೇನ್ ಇದು ಬರೀ ಲಾಸ್ಟ್ ನಾನು ಶುಕ್ರವಾರ ಡೇಟಾ ಆಗಿರ್ಬೋದು ನಾನು ತೆಗೆದಾಗ, ಟಾಟಾ ಗೋಲ್ಡ್ ETF ಅಂತ ಒಂದಿದೆ, ಗೋಲ್ಡ್ ETF, ಅದು ಗೋಲ್ಡ್ ಅಂಡರ್ಲೈಂಗಲ್ಲಿ ಅಸೆಟ್ ಆಗಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಆ ಟಾಟಾ ಗೋಲ್ಡ್ ETF ಅಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಇದೆ. ಅದರ ನಂತರದಲ್ಲಿ ನಿಫ್ಟಿ IT ಹೈಯೆಸ್ಟ್ ವಾಲ್ಯೂಮ್ ಇದೆ, ಗೋಲ್ಡ್ ಬೀಸಲ್ಲಿ ಹೈಯೆಸ್ಟ್ ವಾಲ್ಯೂಮ್ ಇದೆ, ಪ್ರೈವೇಟ್ ಬ್ಯಾಂಕು, ಈ ರೀತಿಗೆ ಕ್ರಮೇಣವಾಗಿ ನೀವು ನೋಡ್ತಾ ಇದ್ರೆ ವಾಲ್ಯೂಮ್ಗಳು ಯಾವ್ದ್ರಲ್ಲಿ ಜಾಸ್ತಿ ಇದೆ ಅಂತ. ಝೆರೋದಾದವ್ರದ್ದು ಗೋಲ್ಡ್ ಕೇಸ್ ಅಂತ ಇದೆ, ಗೋಲ್ಡ್ ETF, ಅದು ಕೂಡ ಟಾಪ್ ಲಿಸ್ಟಲ್ಲಿ ಬಂದಿದೆ. ಇತ್ತೀಚೆಗಷ್ಟೇ ಬಂದಿದ್ದಂಥ ಝೆರೋದಾದ್ದು, ಅದರದ್ದು ಕೂಡ ಒನ್ ಆಫ್ ದ ಟಾಪ್ 2 ಲಿಕ್ವಿಡ್ ಫಂಡು ಮತ್ತು ಗೋಲ್ಡ್ ಎರಡು ಕೂಡ ಟಾಪಲ್ಲಿರೋಂಥದ್ದು ನೀವು ನೋಡ್ತಾ ಹೋಗ್ಬೋದು. ನಿಫ್ಟಿ ಬೀಸು ಮತ್ತೊಂದು ಎಲ್ಲದೂ ಕೂಡ ಇದೆ, ಆದರೆ ಹೈಯೆಸ್ಟ್ ಇದು ವಾಲ್ಯೂಮ್ ಆಗಿರುವಂಥದ್ದು ಶುಕ್ರವಾರದಾಗಿರುತ್ತೆ. ಬಟ್ ಸೊ ಮೇನಾಗಿ ನೀವೇನು ನೋಡ್ತಾ ಇದ್ದೀರಾ, ಟಾಪ್ ಲಿಸ್ಟಲ್ಲಿ ಇರುವಂಥದ್ದು ಇದೆಲ್ಲದೂ ಕೂಡ ತುಂಬ ಒಳ್ಳೆ ವಾಲ್ಯೂಮ್ ಅಂದಿರುತ್ತೆ. ಸೊ ಯಾವುದು ಗಣನೆಗೆ ತಗೋಬಾರ್ದು ಅಂತಂದರೆ, ಕೆಲವೊಂದು ನೋಡಿ ಇದೆಲ್ಲ ಆಫ್ಕೋರ್ಸ್ ಕೋಟಿಗಳೆಲ್ಲ ಇದೆ, ಇದು 78 ಕೋಟಿ 58 ಕೋಟಿ, ಬಟ್ ಇಂಥದ್ದನ್ನು ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಮಿನಿಮಮ್ ಒಂದು 1000-2000 ಕೋಟಿಗಿಂತ ಜಾಸ್ತಿ ಇರುವಂತಹ ನೀವು ETF ಸೆಲೆಕ್ಟ್ ಮಾಡಿಕೊಂಡ್ರೆ ಲಿಕ್ವಿಡಿಟಿ ಈಸಿ ಆಗ್ತಾ ಹೋಗುತ್ತೆ. ಸೊ ಅದು ನಾವು ಗಮನದಲ್ಲಿ ಇಟ್ಕೋಬೇಕು. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ 52 ವೀಕ್ ಹೈಯಿಂದ ಮತ್ತು 52 ವೀಕ್ ಲೋ ಇಂದ ಎಷ್ಟು ಮೇಲೆ ಕೆಳಗೆ ಆಗಿದೆ ಅಂತ ಒಂದು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಿಂದ ನಮ್ಗೆ ಏನಾಗ್ತಾ ಹೋಗುತ್ತೆ, ಸೊ ಈಗ ಲಾಸ್ಟ್ ಟ್ರೇಡೆಡ್ ಪ್ರೈಸು ಈಗ 52 ವೀಕ್ ಹೈ ಕಾಲಮ್ ಇದೆ, ಇಲ್ಲಿ ನೋಡಿ 52 ವೀಕ್ ಲೋ ಕಾಲಮು ಇದೆ, ಅಲ್ಲಿಂದ ಇದು ತುಂಬ ಮೇಲಿದೆಯಾ ಅಥವಾ ಕೆಳಗಡೆ ಇದೆಯಾ ಅಂತ ನಾವು ನೋಡ್ತಾ ಹೋಗ್ಬೋದು. ಸೊ ಇದನ್ನ ಝೂಮ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕಾಣಿಸ್ಲಿ ಅಂತ. ಸೊ ಈಗ ನಾನು ಏನು ಮಾಡ್ತೀನಿ, 52 ವೀಕ್ ಇದು ಮೈನಸಲ್ಲಿ ಇರುತ್ತಲ್ವ, ನಮಗೇನು ಜಾಸ್ತಿ ಕರೆಕ್ಷನ್ ಯಾವುದಾಗಿದೆ ಅಂತ ನೋಡಬೇಕಲ್ವಾ. ಸೊ ಈಗ ಏನು ಮಾಡ್ಬೋದು, ಈ ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು ಸ್ಮಾಲೆಸ್ಟ್ ಲಾರ್ಜೆಸ್ಟ್ ಅಂತ ಕೊಡ್ತೀನಿ, ನೆಗೆಟಿವ್ ವ್ಯಾಲ್ಯೂ. ಅದರಿಂದ 25% ಬಿದ್ದಿರೋ ETFಗಳು ಕೂಡ ಇದೆ. ಯಾವುದಿದು 25% ಬಿದ್ದಿರುವಂಥದ್ದು? 1, 2, 3, 4 ETFಗಳು 25% ಬಿದ್ದಿದೆ. ಆದರೆ ಆಲ್ಮೋಸ್ಟ್ 52 ವೀಕ್ ಲೋ ಅಲ್ಲಿದೆಯಾ? ಇಲ್ಲ, 52 ಲೋಗಿಂತ ಒಂದು 10%, 13% ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ. ಅಂದರೆ ಈ ಒಂದು ವರ್ಷದಲ್ಲಿ ಇದಕ್ಕಿಂತ ಕೆಳಗಡೆ ಬಂದಿದ್ದಿತ್ತು, ಆದರೆ ಈಗ ಆಲ್ ಟೈಮ್ ಅಂದರೆ 52 ವೀಕ್ ಹೈ ಏನಿತ್ತು, ಆ 52 ವೀಕ್ ಹೈಯಿಂದ 25% ಕರೆಕ್ಷನಲ್ಲಿ ಸಿಗ್ತಾ ಇದೆ ಅಂತ. ಇದು ಮ್ಯಾಕ್ಸಿಮಮ್ ಕರೆಕ್ಷನ್ ಸಿಗ್ತಾ ಇರುವಂಥದ್ದು NSEನಲ್ಲಿರುವಂಥ ETF ಅಲ್ಲಿ. ಅಂದರೆ 25%
ಮಾರ್ಕೆಟ್ಗಿಂತಲೂ ಫರ್ದರ್ ಡೌನ್ ಆಗಿರುವಂಥ ETF ಸದ್ಯಕ್ಕೆ ಯಾವುದು ಇಲ್ಲ ಅಂತ ಈ ಡೇಟಾ ಹೇಳ್ತಾ ಹೋಗುತ್ತೆ. ಯಾವುದದು ಅಂತ ನೋಡ್ಕೊಂಬರೋದಾದರೆ 4 ಕೂಡ IT ಇದೇನೆ. DSP ನಿಫ್ಟಿ IT ETF, ನಿಫ್ಟಿ IT ಇಂಡೆಕ್ಸ್, ನಿಫ್ಟಿ IT TRI ಇಂಡೆಕ್ಸ್, ಮಿರಾ ಅಸೆಟ್ ನಿಫ್ಟಿ IT ಇಂಡೆಕ್ಸ್. ಈ ಥರ 4 ಇಂಡೆಕ್ಸ್ಗಳಿದೆ ನಿಮಗೆ. 4 ಅಂದರೆ IT ಯಾವ್ದಿದೆಯೋ ಅದೆಲ್ಲ 25% ಬಂದಿದೆ. ಅದಾದಮೇಲೆ 24%, 23% ಬಿದ್ದಿರೋದು ಕ್ಯಾಟಗರಿಲೂ ನೀವು ನೋಡ್ತಾ ಬರೋದಾದರೆ ಅದು ಯಾವುದು ಇಲ್ಲಿ ನೋಡ್ತಾ ಇದ್ದೀರಾ, ನಿಫ್ಟಿ IT ಇಂಡೆಕ್ಸ್, ಆಕ್ಸಿಸ್ದಿದೆ, UTI ಇದೆ, ನಿಫ್ಟಿ IT ಬೀಸ್ ಅಂತ ಸಿಗುತ್ತೆ ಅದರದ್ದಿದೆ. ಅದೇ ರೀತಿಯಾಗಿ ನಿಫ್ಟಿ IT ಇಂಡೆಕ್ಸ್ ಅಂದರೆ ಓವರಾಲ್ IT ಇಂಡೆಕ್ಸ್ಗಳೇ 24-25% ಕರೆಕ್ಷನ್ ಆಗಿರುವಂಥದ್ದು. ಅಂದರೆ ಸೆಕ್ಟರ್ ವೈಸ್ ಅಂತ ನೋಡೋದಾದರೆ FIIಗಳು ದೊಡ್ಡವರು ಎಲ್ಲಿಂದ ತೆಗೆದುಬಿಟ್ಟು ಹೋಗ್ತಾ ಇದ್ದಾರೆ ಅಂತ ನೋಡೋದು ಇಲ್ಲಿ ಕ್ಲೀನಾಗಿ ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದರೆ ಹೈಯೆಸ್ಟ್ ಕರೆಕ್ಷನ್ ಆಗಿರೋದು 52 ವೀಕ್ ಹೈಯಿಂದ IT ಇಂಡೆಕ್ಸಲ್ಲಿ. ಅಂದರೆ ಏನು ಮಾಡ್ತಾ ಇದ್ದಾರೆ, IT ಇಂಡೆಕ್ಸಿಂದ ದುಡ್ಡನ್ನು ತೆಗೆದು ಆಚೆ ಹಾಕ್ತಾ ಇದ್ದಾರೆ ಅಂತ ಆಯಿತು. ಈಗ 2 ಥರ ವ್ಯೂ ಬರುತ್ತೆ ನೋಡಿ. ಒಂದು ಸೆಕ್ಟರ್ ರೊಟೇಷನ್ ಆಯಿತು ಅಂದರೆ ಇಮಿಡಿಯೇಟಾಗಿ ಆ ಸೆಕ್ಟರ್ ಬೂಮ್ ಆಗೋದಿಲ್ಲ, ತುಂಬ ದಿನ ಅದು ಸೆಕ್ಟರ್ ಸ್ಟ್ರಗಲ್ ಆಗ್ತಾ ಇರುತ್ತೆ. ಅಂದರೆ ನೀವೇನು ಮಾಡ್ಬೋದು, ಗಣನೆಗೆ ತಗೋಬೋದು. ಓಕೆ, ಈಗ ದುಡ್ಡು ಎಲ್ಲಿಂದ ಆಚೆ ಹೋಗ್ತಾ ಇದೆ ಅಂತಂದರೆ IT ಸೆಕ್ಟರಿಂದ ಆಚೆ ಹೋಗ್ತಾ ಇದೆ. ಹಾಗಂತ ನಾನು ಇವಾಗಲೇ ದುಡ್ಡು ಹಾಕಿಟ್ಟರೆ ಇದರಲ್ಲಿ ನನಗೆ ರಿಕವರ್ ಆಗೋಕ್ಕೆ ಇದು ತುಂಬ ದಿನ ಬೇಕಾಗುತ್ತೆ. ಯಾಕಂದರೆ ಈಗ ಇನ್ನೂ ಆಚೆ ತೆಗೆಯೋ ಮೂಡಲ್ಲಿದ್ದಾರೆ ಅಂದರೆ ಇಮಿಡಿಯೇಟಾಗಿ ಇದರಲ್ಲಿ ವಾಪಸ್ಸು ಸೆಕ್ಟರ್ ರೊಟೇಷನ್ ಮಾಡೋದಿಲ್ಲ. ಹಾಗಾಗಿ ನಾವೇನು ಮಾಡ್ಬೋದು, ಮುಂದೆ ನಿಮ್ಮ ಹತ್ರ ಏನಾದ್ರು ಲಂಸಮ್ ಅಮೌಂಟ್ ಬರೋದಿದೆ ಅಂತಂದರೆ, ಅಷ್ಟೊಂದು ಮಾರ್ಕೆಟ್ ಇನ್ನೂ ಕರೆಕ್ಷನ್ ಆಗಿದೆ ಅಂತಂದರೆ, ತುಂಬ ಟೈಮು ಆಗಿರೋದ್ರಿಂದ ಆಗ ನೀವು ವ್ಯಾಲ್ಯೂ ಬೈಯಿಂಗಾಗಿ IT ಇಂಡೆಕ್ಸ್ಗಳನ್ನು ಕವರ್ ಮಾಡೋಕ್ಕೆ ಪ್ರಯತ್ನ ಪಡ್ಬೋದು, ಅನಲೈಸ್ ಮಾಡ್ತಾ ಹೋಗೋದು. ಹೇಗೆ ಅನಲೈಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ, ನಾನು ಇನ್ವೆಸ್ಟ್ ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ. ಯಾಕೆಂದರೆ ಒಂದು ಸೆಕ್ಟರಿಂದ ಅಗಾಧವಾಗಿ ದುಡ್ಡು ಆಚೆ ಹೋಗ್ತಿದೆ ಅಂತಂದರೆ ವಾಪಸ್ ಅದು ರಿಕವರ್ ಆಗೋಕ್ಕೂ ತುಂಬ ಟೈಮ್ ಬೇಕಾಗುತ್ತೆ. ಉದಾಹರಣೆಗೆ ನಿಮ್ಗೆ ಗೊತ್ತಿದೆ ಆಟೋ ಇಂಡೆಕ್ಸಲ್ಲಿ ಇದೇ ರೀತಿ ಕರೆಕ್ಷನ್ ಆಗಿತ್ತು. ಸೊ ಆಯಿತು, ಈಗ IT ಇಂಡೆಕ್ಸ್ ಆಯಿತು. IT ಇಂಡೆಕ್ಸ್ ನಂತರ ಸ್ಥಾನದಲ್ಲಿ ಯಾವುದಿದೆ ಅಂತ ನೋಡ್ಕೊಂಬರೋದಾದರೆ ನೋಡಿ, ಈಗ 23-22% ಇದೆಲ್ಲ ಇರೋದು ನಾನು ಸಾರ್ಟೆಡ್ ಆರ್ಡರ್ಲೇ ಕೊಟ್ಟಿದ್ದೀನಿ. ಸೊ ಲೆಫ್ಟ್ ಸೈಡ್ ತೋರಿಸ್ಕೊಂಡ್ಬಂದ್ಬಿಡ್ತೀನಿ. ಸೊ IT ಇಂಡೆಕ್ಸ್ ನಂತರದಲ್ಲಿ ನಮ್ಗೆ ಕಾಣಿಸ್ತಿರೋಂಥದ್ದು ಮೊಮೆಂಟಮ್ ಫಂಡ್ಗಳು. ಯಾಕೆ ಸ್ಟಾಕ್ ಮಾರ್ಕೆಟಲ್ಲಿ ಮೊಮೆಂಟಮ್ ಬಿದ್ದೋಗಿದೆ ಅಂದರೆ ಮೊಮೆಂಟಮ್ ಫಂಡ್ಗಳು ಹೆಂಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರುತ್ತೆ, ಮೇಲೆ ಒಂದೇ ರೀತಿ ಮೊಮೆಂಟಲ್ಲಿ ಹೋಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ಈಗ ಸೈಡ್ ವೇಸ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಸುಮಾರು ಮೊಮೆಂಟಮ್ ಇಂಡೆಕ್ಸ್ಗಳು, ಅದು ನಿಫ್ಟಿ 500 ಆಗಿರ್ಬೋದು, ರಿಯಾಲಿಟಿಲಿ ಆಗಿರ್ಬೋದು, ನಿಫ್ಟಿ 200 ಆಗಿರ್ಬೋದು, ನಿಫ್ಟಿ ನೆಕ್ಸ್ಟ್ 15 ಆಗಿರ್ಬೋದು, ಡಿವಿಡೆಂಡ್ ಆಪರ್ಚುನಿಟಿ ಫಂಡು, ಇದೆಲ್ಲದೂ ಕೂಡ ಇವಾಗ ಏನಾಗಿದೆ, ಒಂದು ದೊಡ್ಡ ಒಂದು ಕರೆಕ್ಷನ್ನ ಬಂದಿದೆ. ಅದಾದಮೇಲೆ ಆ ಸ್ಥಾನದಲ್ಲಿ ಯಾವ್ದು ಕಾಣಿಸ್ತಾ ಇದೆ ನಮಗೆ ಇಲ್ಲಿ ಮೇಯ್ನ್ ಆಗಿ ಆಲ್ಫಾ ಮೊಮೆಂಟಮ್ ಇದೆಲ್ಲ ಅದೇ ರೀತಿಲಿ ಬರುತ್ತೆ. ಇಂಡಿಯನ್ ರೈಲ್ವೆ PSU ಇಂಡೆಕ್ಸು ಕೂಡ ದೊಡ್ಡ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದೆ. ಜೊತೆಗೆ ಡಿಫೆನ್ಸ್ ನೋಡಿ, ಡಿಫೆನ್ಸಿಂದು 3-4 ಡಿಫೆನ್ಸಿಂದ ಕಾಣಿಸ್ತಾ ಇದೆ, ಅದು ಕೂಡ ಅಂಡರ್ ಪರ್ಫಾರ್ಮ್ ಮಾಡಿರೋ ಥರ ಕಾಣಿಸ್ತಾ ಇದೆ. ಅದಾದಮೇಲೆ ಇಂಥ ಸ್ಪೆಸಿಫಿಕ್ ಅಂತ ಇಲ್ಲ, ಫಂಡ್ ಹೌಸ್ ಟು ಫಂಡ್ ಹೌಸ್ ವೇರಿ ಆಗುತ್ತೆ. ಜೆರೋದಾ ನಿಫ್ಟಿ ಮಿಡ್ ಕ್ಯಾಪ್ ಇದೆ, ಆಯಿಲ್ ಆ್ಯಂಡ್ ಗ್ಯಾಸ್ ಇಂಡೆಕ್ಸ್ ಇದೆ, PSU ಬ್ಯಾಂಕ್ ಇಂಡೆಕ್ಸ್ ಇದೆ. ಎಲ್ಲದೂ ಕೂಡ ಆಲ್ಮೋಸ್ಟ್ 52 ವೀಕ್ ಹೈಯಿಂದ ಹೊಡೆತಾನ ತಿಂತಾನೆ ಬರ್ತಿದೆ. ಸೊ ಹಾಗಾದರೆ ಯಾವುದು 52 ವೀಕ್ ಹೈ ಆಲ್ಮೋಸ್ಟ್ ಹತ್ತತ್ರದಲ್ಲಿದೆ, 52 ವೀಕ್ ಹೈ ಹತ್ತತ್ರದಲ್ಲೇ ಇದೆ ಅಂತ ನೀವು ನೋಡ್ತಾ ಬರೋದಾದರೆ ನೋಡಿ, ಇಲ್ಲಿ ಕೊನೆಗಿರೋದೆಲ್ಲ ಆಲ್ಮೋಸ್ಟ್ 52 ವೀಕ್ ಹೈಗಳಲ್ಲೇ ಇದ್ದಾವೆ ಅಂತ ನಾವು ಅರ್ಥ ಮಾಡ್ಕೋಬೋದು. ಅಂದರೆ ಯಾವುದು, ಗೋಲ್ಡು, ಸಿಲ್ವರು, ಕಮೋಡಿಟಿ, ಇದೆಲ್ಲ ನಿಮ್ಗೆ ಗೊತ್ತಿದೆ ಇವಾಗ. ಏಕೆಂದರೆ ಆಲ್ ಟೈಮ್ ಹೈಯಲ್ಲಿದೆ. ಆಲ್ಮೋಸ್ಟ್ ಒಂದೊಂದು ದಿನನೂ ಹೊಸ 52 ವೀಕ್ ಹೈನ ಮಾಡ್ತಾ ಇದೆ. ಹ್ಯಾಂಗ್ಸ್ಯಾಂಗ್ ಇಂಡೆಕ್ಸು ಚೈನಾದು, ಅದು ಕೂಡ ಆಲ್ ಟೈಮ್ ಹೈ ಹತ್ರ ಇದೆ. ಡೊಮೆಸ್ಟಿಕ್ ಪ್ರೈಸ್ ಆಫ್ ಸಿಲ್ವರ್ ನೋಡಿ, ಮೇಯ್ನಾಗಿ ಸಿಲ್ವರ್ ಗೋಲ್ಡು ಕಮೋಡಿಟಿ, ಸೊ ಇದೇ ಇವಾಗ ಆಲ್ ಟೈಮ್ ಹೈಯಲ್ಲಿ ಇರುವಂಥದ್ದು. ಹಾಗಂದ್ರೆ ಏನು ಅರ್ಥ, 2 ಆಪರ್ಚುನಿಟಿ ಇವಾಗ. ಈಗ ಮೊಮೆಂಟಮಲ್ಲಿ ಯಾರಾದರೂ ಸ್ಟ್ರಾಟಜಿ ಮಾಡ್ತಾ ಇದ್ದೀರಾ, ನಾನು ಮೊಮೆಂಟಮ್ ಎಲ್ಲಿ ಹೋಗ್ತಿದೆಯೋ ಅಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ, ನನ್ನ ಗೋಲೇ ಶಾರ್ಟ್ ಟರ್ಮ್ ಆಗಿರುತ್ತೆ ಅಂದರೆ ಇಂಥ ಫಂಡ್ಗಳನ್ನು ನಾವು ಕ್ಯಾಟಗರೈಸ್ ಮಾಡ್ಕೊತಾ ಹೋಗ್ಬೋದು. ಹಾಗಾದರೆ ದೊಡ್ಡ ಲಾಂಗ್ ಟರ್ಮ್ ಇನ್ವೆಸ್ಟ್ ಆಗಿರುವಂಥವ್ರು ಈಗ ಈ ಫಂಡಲ್ಲಿ ನೀವು ಎಂಟ್ರಿ ಆದರೆ ಏನಾಗಿರುತ್ತೆ, ಒಂದು ಸಣ್ಣ ಒಂದು 5% 10% ಕರೆಕ್ಷನ್ ಆದ್ರೂ ನೀವು ಲಮ್ಸಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂದರೆ ಒಂದು ದೊಡ್ಡ ಮಟ್ಟಿನ ಒಂದು ಹೊಡೆತನ ತಿಳ್ಬೇಕಾಗುತ್ತೆ. ನಾನು ಹೇಗೇನು ಹೇಳ್ತಾ ಇದ್ದೀನಿ, ಇಲ್ಲಿ ಆಲ್ ಟೈಮ್ ಹೈಯಿಂದ ಎಷ್ಟು ಮೇಲ್ ಇದೆ ಅಥವಾ ಎಷ್ಟು ಕೆಳಗಡೆ ಇದೆ, ಜೊತೆಗೆ ವಾಲ್ಯೂಮ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಎಕ್ಸ್ಪೆನ್ಸ್ ರೇಷಿಯೋನ, ಈ ಸಿಂಬಲ್ ಏನಿರುತ್ತೆ ಆ ಸಿಂಬಲ್ನ ನಿಮ್ಮ ರೆಸ್ಪೆಕ್ಟಿವ್ ಬ್ರೋಕರ್ ಯಾರಿದ್ದಾರೋ, ಯಾವ ಬ್ರೋಕರ್ ಯೂಸ್ ಮಾಡ್ತಿದ್ರು ಅಲ್ಲಿ ಹೋಗಿ ಅಲ್ಲಿ ಡೀಟೇಲ್ಸಲ್ಲಿ ನೋಡಬೇಕಾಗುತ್ತೆ. ಈಗ ಒಂದು ಗೋಲ್ಡ್ ಅಂತಂದರೆ ಗೋಲ್ಡಿಂದು ಮಲ್ಟಿಪಲ್ ಇರುತ್ತೆ. ಗೋಲ್ಡಲ್ಲೇ ನಿಮಗೆ ಈಗ DSPದಿದೆ, ಮಿರಾಯ್ದಿದೆ, ಕೋಟಕ್ದಿದೆ, ಈ ರೀತಿ ಬೇರೆ ಬೇರೆ ಕಂಪ್ನಿಗಳ್ದಿರುತ್ತಲ್ವ, ಅದರಲ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಯಾರ್ದು ಕಮ್ಮಿ ಇದೆ, ಓವರ್ ಆಲ್ ರಿಟರ್ನ್ಸ್ ಯಾರು ಚೆನ್ನಾಗಿ ಕೊಟ್ಟಿದ್ದಾರೆ, ರಿಟರ್ನ್ಸ್ ಆಲ್ಮೋಸ್ಟ್ ಸಿಮಿಲರೇ ಇರಬೇಕು. ಸೊ ರಿಟರ್ನ್ಸ್ ಸಿಮಿಲರ್ ಇದೆ, ಆದರೆ ಎಕ್ಸ್ಪೆನ್ಸ್ ರೇಷಿಯೋ ವಾಲ್ಯೂಮು ಚೆನ್ನಾಗಿದೆ, ಬಟ್ ಎಕ್ಸ್ಪೆನ್ಸ್ ರೇಷಿಯೋ ಬೇರೆದಕ್ಕಿಂತ ಕಮ್ಮಿ ಇದೆ ಅಂದರೆ ನೀವು ಅಂಥದ್ದನ್ನೇ ಚೂಸ್ ಮಾಡ್ಕೊತ ಹೋಗ್ಬೋದು. ಹೇಗೆ ETF ಇಲ್ಲಿ ಸೆಲೆಕ್ಟ್ ಮಾಡುವಂಥ ಮಾನದಂಡದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಮ್ಯೂಚುವಲ್ ಫಂಡು ETF ಬಗ್ಗೆ ಸಪ್ರೇಟ್ ವಿಡಿಯೋ ಆಲ್ರೆಡಿ ಇದೆ. ಆದರೆ ಈಗಿರುವಂಥ ಡೇಟಾದಲ್ಲಿ ಈಗ ಶುಕ್ರವಾರ ಡೇಟಾ ಪ್ರಕಾರ ನೋಡೋದಾದರೆ ಯಾವುದು ಆಲ್ಮೋಸ್ಟ್ ಹೈಯಲ್ಲಿದೆ ಮತ್ತು ಲೋಯಲ್ಲಿದೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಸೊ ಇದ್ರ ಮೇಲೆ ನಮಗೆ ವ್ಯಾಲ್ಯೂ ಬೈಯಿಂಗ್ ಎಲ್ಲಿ ಮಾಡ್ಬೋದು, ಏನು ಕತೆ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ 52 ವೀಕ್ ಲೋ ಇಂದ ತುಂಬ ಮೇಲ್ಗಡೆ ಹೋಗಿರುವಂಥದ್ದು ಅದನ್ನ ಕೂಡ ನೀವು ಸಾರ್ಟ್ ಮಾಡ್ಕೊಂಡು ನೋಡ್ಬೋದು. ಅಂದರೆ ಇಲ್ಲಿ ಈಗ ಲಾರ್ಜೆಸ್ಟ್ ಸ್ಮಾಲೆಸ್ಟ್ ಅಂತ ನೋಡ್ತಾ ಬರೋದಾದರೆ ಹೈಯೆಸ್ಟ್ 100% 52 ವೀಕ್ ಲೋ ಇಂದ 100% ಮೇಲೆ ಹೋಗಿರೋದು ಅಂದರೆ ಯಾವುದದು, ಹ್ಯಾಂಗ್ಸ್ಯಾಂಗ್ ಟೆಕ್ ಟೋಟಲ್ ರಿಟರ್ನ್ ಇಂಡೆಕ್ಸ್. ಅಂದರೆ ಈ ವರ್ಷದಲ್ಲಿ 52 ವೀಕ್ ಲೋ ಅಂತ ಎಷ್ಟು ಮಾಡಿತ್ತು, 26 12 ರೂಪಾಯಿ 90 ಪೈಸೆ 12.9 ಮಾಡಿತ್ತು. ಈಗ ಲಾಸ್ಟ್ ರೇಟೆಡ್ ಪ್ರೈಸು 25.8 ಅಲ್ಲಿದೆ. ಈಗ 52 ವೀಕ್ ಹೈ ಅಂದರೆ 26 ಅಂದರೆ 12.9ನ ಡಬಲ್ ಮಾಡಿದ್ರೆ ಏನಾಯ್ತು ನಿಮಗೆ 24 ಚಿಲ್ಲರೆ ಬಂತು ನೋಡಿ. ಲಾಸ್ಟ್
ಟ್ರೇಡೆಡ್ ಪ್ರೈಸ್ ಅಲ್ಲಿದೆ. ಅಂದರೆ 100% ನಿಮಗೆ 100%ಗಿಂತಲೂ ಜಾಸ್ತಿ ಅದು ಲೆಕ್ಕ ತಗೊಂತ ಇಲ್ಲ ಇಲ್ಲಿ. 100 ಮ್ಯಾಕ್ಸಿಮಮ್ 180 ನಾನು ಅಂದರೆ 100%ಗಿಂತಲೂ ಪ್ಲಸ್ ರಿಟರ್ನ್ಸ್ನ ಕೊಟ್ಟಿದೆ ಈ ವರ್ಷ, ಅಂದರೆ 52 ವೀಕ್ ಲೋ ಇಂದ ಅಂತ. ಸೊ ಇದರಲ್ಲೂ ಕೂಡ ನೀವು ಉಲ್ಟಾ ಕ್ಯಾಟಗರಿ ಮಾಡ್ಕೊಂಡು 52 ವೀಕ್ ಹೈಯಿಂದ ನೋಡ್ಕೋಬೋದು, ಇಲ್ಲ ಲೋ ಇಂದ ನೋಡ್ಕೋಬೋದು. ಇಲ್ಲಿ ನೀವು ನೋಡ್ತಾ ಬರೋದಾದ್ರೂ ಕೂಡ ಆಲ್ಮೋಸ್ಟ್ 52 ವೀಕ್ ಲೋ ಅಲ್ಲಿ ಯಾವುದಿದೆ ಅಂತ ನಾವು ನೋಡ್ತಾ ಬರೋದಾದರೆ ಲಿಕ್ವಿಡ್ ಇಂಡೆಕ್ಸ್ಗಳು, IT ಇಂಡೆಕ್ಸ್ಗಳು ಇದೇ ಸಿಗ್ತಾ ಹೋಗುತ್ತೆ ನಿಮಗೆ. ಅದೇ ಕೂಡ ನಿಮಗೆ ಲೋ ರೇಟಲ್ಲಿ ಸಿಗ್ತದೆ. ಅಂದರೆ ಆಲ್ಮೋಸ್ಟ್ 52 ವೀಕ್ ಲೋನಲ್ಲಿ IT ಇಂಡೆಕ್ಸ್ ನಾಟ್ ನೆಸೆಸರಿ 52 ವೀಕ್ ಲೋ. ನಾನು ಮತ್ತೆ ಹೇಳಿದ್ದೀನಿ, IT ಇಂಡೆಕ್ಸ್ ಇನ್ನೂ ಕಮ್ಮಿ ಬಂದಿರೋಂಥ ಇತಿಹಾಸ ಇದೆ. ಆದರೆ 52 ವೀಕ್ ಲೋಗೆ ಹತ್ತತ್ರ ಇರೋದು ಅಂತಂದರೆ ಈ ಫಂಡ್ಗಳು, ಗೌರ್ಮೆಂಟ್ ಸೆಕ್ಟರ್ 8 to 13 ಇಯರ್ಸ್ದು, ಟೋಟಲ್ ರಿಟರ್ನ್ ಫಂಡು, ಇನ್ಫ್ರಾಸ್ಟ್ರಕ್ಚರ್ ಫಂಡು, ಗೌರ್ಮೆಂಟ್ ಸೆಕ್ಯೂರಿಟೀಸು, ಮ್ಯಾನುಫ್ಯಾಕ್ಚರಿಂಗು, ಪವರ್ ಇಂಡೆಕ್ಸು. ಅಂದರೆ ಸ್ಪೆಸಿಫಿಕ್ ಇಂಡೆಕ್ಸ್ ಅಂತ ಇಲ್ಲ, ಕೆಲವೊಂದೆಲ್ಲ ಥೀಮ್ಯಾಟಿಕ್ ಇದೆ, ಕೆಲವೊಂದೆಲ್ಲ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದೆ. ಇದರಲ್ಲಿ ನೀವು ಹುಡ್ಕೊಂತ ಹೋಗಬೇಕು ಅಂತಂದರೆ ನೋಡಿ ಇಲ್ಲಿ ನೋಡ್ತಾ ಹೋಗ್ಬೋದು, ಮೊಮೆಂಟಮ್ ಫಂಡ್ಗಳು ಅದೇ ಸಿಗ್ತಾ ಹೋಗುತ್ತೆ. ಅಂದರೆ ಯಾವುದು ಈಗ 52 ವೀಕ್ ಹೈಯಿಂದ ಆಲ್ಮೋಸ್ಟ್ ಕರೆಕ್ಷನ್ ಆಗಿದೆಯೋ ಅಂತ ಸಿಗ್ತಾ ಹೋಗುತ್ತೆ. ಜೊತೆಗೆ ಎಗೇನ್ ಇದು ಬರೀ ಇದೇ ಒಂದು ಮಾನದಂಡದಲ್ಲಿ ಇನ್ವೆಸ್ಟ್ ಮಾಡಬೇಕಾ, ಯಾವ್ದು 52 ವೀಕ್ ಲೋಗೆ ಹತ್ತಿರ ಇದೆ ಅದು ನಾನು ಇನ್ವೆಸ್ಟ್ ಮಾಡ್ತೀನಿ, ಅಥವಾ ಯಾವ್ದು 52 ವೀಕ್ ಹೈಯಿಂದ ಜಾಸ್ತಿ ಕರೆಕ್ಷನ್ ಆಗಿರುತ್ತೆ ಅದು ಮಾಡ್ತೀನಿ, ಇಲ್ಲ. ಅದು ಫಸ್ಟ್ ಪ್ಯಾರಾಮೀಟರ್ ಫಿಲ್ಟರ್ ಆಫ್ಕೋರ್ಸ್. ಅದಾದಮೇಲೆ ಯಾವ ಸೆಕ್ಟ್ರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಅದು ಯಾವ ರೀತಿಯಾಗಿ ನಡೀತಾ ಇದೆ, ಅಲ್ಲಿ ನನಗೆ ಲಿಕ್ವಿಡಿಟಿ ಚೆನ್ನಾಗಿದೆಯಾ, ವಾಲ್ಯೂಮ್ ಚೆನ್ನಾಗಿದೆಯಾ, ಅದರದ್ದು ಎಕ್ಸ್ಪೆನ್ಸ್ ರೇಷಿಯೋ ಏನಿದೆ, ಈ ರೀತಿಯಾಗಿ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಇದರದ್ದು ಲಿಂಕು ಯಾವ ರೀತಿ ಹೋಗಿ ನೋಡೋದು ಅನ್ನೋದು ನಾನು ಬೇಕಾದ್ರೆ ಇದು ಕಮೆಂಟಲ್ಲಿ ಕೊಟ್ಟಿರ್ತೀನಿ, ಅಥವಾ ಪಿನ್ ಕಮೆಂಟ್ ಮಾಡಿರ್ತೀನಿ ನಾನು ಇದನ್ನ. NSE ಇಂಡಿಯಾ ವೆಬ್ಸೈಟಿಗೆ ನೀವು ಇಲ್ಲಿ ಬಂದರೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ತಾ ಹೋಗ್ಬೋದು. ಸೊ ನನಗೆ ಗೊತ್ತಿರೋ ಹಾಗೆ ಈಸಿಯೆಸ್ಟ್ ವೇ ಯಾವ್ಯಾವುದು ETF ಕಾರ್ಯನಿರ್ವಹಿಸ್ತಾ ಇದೆ, ಅದ್ರ ವಾಲ್ಯೂಮ್ ಯಾವ ರೀತಿಯಾಗಿದೆ, ಪರ್ಸೆಂಟೇಜ್ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ ಈಸಿಯಾಗಿ ನೋಡ್ಕೊಳಕ್ಕೆ NSE ವೆಬ್ಸೈಟಿಂದ ಈ ದಾರಿ ಇದೆ. ಸಿಮಿಲರ್ ವೇ BSEನಲ್ಲೂ ಇರ್ಬೋದು, ಬಟ್ ಲಿಕ್ವಿಡಿಟಿ ಅನ್ನೋದು NSEನಲ್ಲಿ ಜಾಸ್ತಿ ಇರುತ್ತೆ. ಸೊ ಭಾನುಪ್ರಕಾಶ್ ಅವರೇ, ನಿಮ್ಮ ಕ್ವೈರಿಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಈ ರೀತಿಯಾಗಿ ನೀವು ಅನಲೈಸ್ ಮಾಡ್ತಾ ಇರ್ಬೋದು, ಎವ್ರಿ ಡೇ ಡೇಟಾನು ಕೂಡ ತೆಗಿತಾ ಹೋಗ್ಬೋದು, ಅದನ್ನು ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊತ ಹೋಗ್ಬೋದು. ನಾನೀಗ ತೋರಿಸಿದಂಥ ಡೇಟಾ ಶುಕ್ರವಾರದ್ದು, ಅಂದರೆ 5 ಸೆಪ್ಟೆಂಬರ್ ಅಲ್ಲಿ 4 ಗಂಟೆಗೆ ಏನು ಡೇಟಾ ಇತ್ತು ಕ್ಲೋಸಿಂಗ್ ಟೈಮಲ್ಲಿ, ಆ ಡೇಟಾದ ಆಧಾರದ ಮೇಲೆ ಹೋಪ್ಫುಲಿ ಇದರಿಂದ ಒಂದಿಷ್ಟು ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊತೀನಿ. ಮತ್ತೊಂದು MM ಪ್ರೀಮಿಯರ್ನೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.